Yes, students, welcome to the session. So, in our last class, we are discussing about inversion ಬಗ್ಗೆ different types of kinematic chain ಬಗ್ಗೆ discuss ಮಾಡಿವಿ. ಅದಾದ್ಮೇಲೆ inversions ಬಗ್ಗೆ discuss ಮಾಡಿವಿ. So, this is inversion. So, inversion ಅಂದ್ರೆ the method of fixing different links in a kinematic chain. We can get different mechanism is called inversion ಅಂತ discuss ಮಾಡಿವಿ. ಅದರಲ್ಲಿ ನಾವು categorize ಮಾಡಿವಿ 4 bar chain ಗೆ 2 types ಇದ್ವು. ಒಂದು beam engine, ಇನ್ನೊಂದು coupler rod of locomotive. ಅದೇ ತರ ಇನ್ವರ್ಷನ್ ಆಫ್ ಸಿಂಗಲ್ ಸೈಡ್ ಕ್ರಾಂಕ್ ಚೈನ್ ಗೆ 2 ಟೈಮ್ಸ್ ಇದಾವೆ, ಒಂದು ಪೆಂಡುಲಮ್ ಪಂಪು, ಇನ್ನು ಒಂದು ಕ್ರಾಂಕ್ ಅಂಡ್ ಸ್ಲಾಟೆಡ್ ಲಿವರ್. ಅದೇ ತರ ಇನ್ವರ್ಷನ್ ಆಫ್ ಡಬಲ್ ಸ್ಲೈಡರ್ ಗೆ 3 ಟೈಪ್ಸ್ ಇದಾವೆ, ದಟ್ ಈಸ್ ವಾರ್ ಎಲಿಪ್ಟಿಕಲ್ ಟ್ರಾಮಲ್, ಸ್ಕಾಚ್ ಯೋಕ್ ಮೆಕ್ಯಾನಿಸಮ್ ಅಂಡ್ ಓಲ್ಡ್ಯಾಮ್ಸ್ ಕಪ್ಲಿಂಗ್. So today we shall discuss one by one. So we shall discuss first beam engine 4 bar mechanism inversion. We shall discuss that is what first inversion of 4 bar mechanism is beam engine or crank and lever mechanism. Same thing here, your beam engine. So you can see the beam engine. So what are the parts required of beam engine? The beam engine mechanism ಮಾಡಬೇಕು ಅಂದ್ರೆ what are the links required? So here the frame is one link, crank is another link, and third link is your connecting rod. Third link is your connecting rod. Link 3 ಕಾಣ್ತಾ ಇದೆಲ್ಲ students. So this link is your connecting rod. So link 4 is your lever and piston, cylinder rod, piston rod and cylinder. Here is your piston. You can see this is your piston. So this is what piston. So these are the links required to construct a beam engine. To construct a beam engine, what are the links we require? Frame, crank, connecting rod, lever, piston rod, piston and cylinder. Here the frame and cylinder, both the links are fixed. So you can see there hatching indicates both the links are fixed. Okay, so whenever we are giving input to crank, that is what rotary motion. The crank is a rotating element having turning motion. The crank is a rotating element. Rotate ಆಗ್ತಾ ಇರುತ್ತೆ crank ಈ ತರ circular motion ಅಲ್ಲಿ rotate ಆಗ್ತಾ ಇದೆ. So the crank is a rotating element. So crank ಏನಾಗುತ್ತೆ 360 ಡಿಗ್ರಿ ನಲ್ಲಿ rotate ಆಗ್ತಾ ಇದೆ having turning motion. ನಾವೇನಾದ್ರೂ ಟರ್ನಿಂಗ್ ಮೋಷನ್ ಇನ್ಪುಟ್ ಕೊಟ್ರೆ ಏನಾಗ್ತಾ ಇರುತ್ತೆ? ಸೊ ದ ಕನೆಕ್ಟಿಂಗ್ ರಾಡ್ ವಿಲ್ ಕನೆಕ್ಟ್ಸ್ ದಿ ಕ್ರ್ಯಾಂಕ್ ಅಂಡ್ ಲಿವರ್. ಯು ಕ್ಯಾನ್ ಸಿ ಈ ಲಿವರು ಒಂದು ಪಾಯಿಂಟ್ ಹತ್ರ ಹಿಂಜ್ ಮಾಡಿದ್ದಾರೆ. ಯಾವ ತರ ಕಾಣಿಸ್ತಾ ಇದೆ ಇದು ನಿಮ್ಗೆ? ಸೊ ನೀವು ಪಾರ್ಕ್ ಅಲ್ಲಿ ಆಟ ಆಡ್ತಿರಲ್ಲಪ್ಪ ಸ್ಟೂಡೆಂಟ್ಸ್, ಯಾವ ತರ ಆಟ ಅಂದ್ರೆ ಸೀಸಾ ಅಂತ ಕರೀತಾರೆ. ಒಂದ್ ಕಡೆ ಒಂದು ಪರ್ಸನ್ ಕುಂದಿರ್ತಾನೆ, ಇನ್ನೊಂದ್ ಕಡೆ ಇನ್ನೊಂದು ಪರ್ಸನ್ ಕುಂದಿರ್ತಾರಲ್ಲ, ಸೊ ಆ ತರ ನಿಮ್ ಲಿವರ್ನ ಅರೇಂಜ್ ಮಾಡಿರ್ತಾರೆ. ಆ ತರ ಏನ್ ಅರೇಂಜ್ ಮಾಡಿರ್ತಾರ? ಲಿವರ್ನ ಅರೇಂಜ್ ಮಾಡಿದ್ದಾರೆ. ಸೊ ಆ ತರ ಅರೇಂಜ್ ಮಾಡಿದ್ಮೇಲೆ ಒನ್ ಎಂಡ್ ಏನ್ ಮಾಡಿದ್ದಾರೆ? ಆ ಲಿವರ್ಗೆ ಕನೆಕ್ಟಿಂಗ್ ರಾಡ್ ಅನ್ನು ಕುಂದಿರಿಸಿದ್ದಾರೆ. ಒನ್ ಸೈಡ್ ಆಫ್ ದಿ ಲಿವರ್ ಏನ್ ಕುಂದಿರಿಸಿದ್ದಾರೆ? ಕನೆಕ್ಟಿಂಗ್ ರಾಡ್ ಅನ್ನು ಕುಂದಿರಿಸಿದ್ದಾರೆ. ಅನದರ್ ಎಂಡ್ ಆಫ್ ದಿ ಲಿವರ್ ಏನ್ ಕುಂದಿರಿಸಿದ್ದಾರೆ? ಪಿಸ್ಟನ್ ರಾಡ್ ಅನ್ನು ಕುಂದಿರಿಸಿದ್ದಾರೆ. One end of the liver is connected to connecting rod and the other end of the liver is connected to ಯಾವುದು ಕನೆಕ್ಟ್ ಮಾಡಿದ್ದಾರೆ? ಪಿಸ್ಟನ್ ರಾಡ್. ಸೊ ಈ ಎಂಡ್ ನ ಕನೆಕ್ಟಿಂಗ್ ರಾಡ್ ಕನೆಕ್ಟ್ ಮಾಡಿದ್ರೆ ಈ ಎಂಡ್ ನ ಪಿಸ್ಟನ್ ರಾಡ್ ನ ಕುಂದಿರ್ತಾರೆ. ನೀವು ಕುಂದಿರ್ತಾ ಆಟ ಆಡ್ತಿರಲ್ಲ ಸ್ಟೂಡೆಂಟ್ಸ್, ಒಂದ್ ಕಡೆ ಒಬ್ಬನ್ ಕುಂದಿರ್ತಾರೆ, ನಿಮ್ ಫ್ರೆಂಡ್ ಇನ್ನೊಂದ್ ಕಡೆ ಇನ್ನೊಬ್ಬ ಪರ್ಸನ್ ಕುಂದಿರ್ತಾರೆ. ನೀವಿಬ್ರು ಯಾವ ತರ ಆಸಿಲೇಟರಿ ಮೋಷನ್ ಅಪ್ ಅಂಡ್ ಡೌನ್ ತೂಗ್ತಾ ಇರ್ತಾರೆ, ಆಟ ಆಡ್ತಾರಲ್ಲ, ಸೊ ಆ ತರ ಇಲ್ಲಿ ಆಗ್ತಾ ಇರುತ್ತೆ. ಸೊ ಈ ಕನೆಕ್ಟಿಂಗ್ ರಾಡ್ ಒಂದ್ ಕಡೆ ಲಿವರ್ ಕನೆಕ್ಟ್ ಮಾಡಿದ್ರೆ ಇನ್ನೊಂದ್ ಕಡೆ ಏನ್ ಮಾಡಿದ್ದಾರೆ? ಕ್ರಾಂಕಿಗೆ ಕನೆಕ್ಟ್ ಮಾಡಿದ್ದಾರೆ. ಅದೇ ತರ ಇದು ಪಿಸ್ಟನ್ ರಾಡ್ ನ ಒಂದ್ ಕಡೆ ನಮಗೆ ಲಿವರ್ ಕನೆಕ್ಟ್ ಮಾಡಿದ್ರೆ ಅನದರ್ ಸೈಡ್ ಇಸ್ ಕನೆಕ್ಟೆಡ್ ಟು ಪಿಸ್ಟನ್ ಕನೆಕ್ಟ್ ಮಾಡಿದ್ದಾರೆ. ಸೊ ಯಾವಾಗ ನೀವು ಇನ್ಪುಟ್ ರೋಟರಿ ಮೋಷನ್ ಟು ದಿ ಕ್ರ್ಯಾಂಕ್ ಕೊಡ್ತೀರಿ, ಯಾವಾಗ ಕ್ರ್ಯಾಂಕ್ ರೊಟೇಟ್ ಮಾಡಕ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಸೊ ಎಟ್ ದ ಟೈಮ್ ವಾಟ್ ಹ್ಯಾಪನ್ಸ್ ವೆನ್ ಎವರ್ ದಿ ಕ್ರ್ಯಾಂಕ್ ಈಸ್ ರೊಟೇಟಿಂಗ್, ಸೊ ದಟ್ ದಿ ಲಿವರ್ ಗೆಟ್ ಆಸಿಲೇಟ್ಸ್. ನೀವು ಕ್ರ್ಯಾಂಕ್ ರೋಟರಿ ಮೋಷನ್ ಕೊಡಿದಾಗ ಲಿವರ್ ಏನಾಗ್ತಾ ಇರುತ್ತೆ? ಸೊ ಆಸಿಲೇಟರಿ ಮೋಷನ್ ಅಕ್ಕರಿಂಗ್ ಆಗುತ್ತೆ ಲಿವರ್ಗೆ. ಸೊ ವೆನ್ ಎವರ್ ದ ಲಿವರ್ ಗೆಟ್ ಆಸಿಲೇಟ್ಸ್, another side the piston is connected to piston rod, it will starts to reciprocates inside the cylinder. It will start reciprocate ಆಗ್ತಾ ಇರುತ್ತೆ. ಪಿಸ್ಟನ್ ಯಾವ ತರ ರೆಸಿಪ್ರೋಕೇಟ್ ಆಗುತ್ತೆ? ಅಪ್ ಅಂಡ್ ಡೌನ್. it will reciprocates in up and down. ಸೊ ಈ ತರ ಅಪ್ ಅಂಡ್ ಡೌನ್ ರೆಸಿಪ್ರೋಕೇಟಿಂಗ್ ಮೋಷನ್ ಅಕ್ಕರ್ ಆಗ್ತಾ ಇರ್ತದೆ. ಸೊ
it can be used to convert rotary motion into reciprocating motion. Rotary motion into reciprocating motion ಗೆ ಕನ್ವರ್ಟ್ ಮಾಡೋದಕ್ಕೆ ನಾವು ಈ ತರ ಬೀಮ್ ಇಂಜಿನ್ ನ ಯೂಸ್ ಮಾಡ್ತೀವಿ. ಸೊ ಸ್ಟೂಡೆಂಟ್ ಯಾವ ತರ ಕಾಣುತ್ತೆ ನಿಮಗೆ? ಇದೊಂದು ನಿಮ್ಮ ಸಿಲಿಂಡರ್ ನ ಒಂದು ವೆಲ್ ಅಂತ ಡಿಸೈಡ್ ಮಾಡಿ. ನಿಮ್ಮ ಸಿಲಿಂಡರ್ ನ ಒಂದು ಬಾವಿ ವೆಲ್ ಅಂತ ಕಾಣಿಸುತ್ತೆ. ಸೊ ನಿಮ್ಮ ಪಿಸ್ಟನ್ ಲಿಂದ ಏನ್ ಮಾಡ್ತೀವಿ, ಅದು ವೆಲ್ ಇದ್ದ ಆಯಿಲ್ ರಿಫೈನರಿ ಸಿಸ್ಟಮ್ ಇರುತ್ತಲ್ಲ, ಸೊ ಅಂತ ಕಡೆ ಈ ಮೆಕ್ಯಾನಿಸಮ್ನ ಯೂಸ್ ಮಾಡಿಕೊಂಡು ಆಯಿಲ್ಸ್ನೆಲ್ಲ, ಬೋರ್ ಒಳಗಡೆ ಇರೋ ಆಯಿಲ್ಸ್ನೆಲ್ಲ ಹೊರಗಡೆ ತೆಗೆಯೋದಕ್ಕೆ ಈ ಮೆಕ್ಯಾನಿಸಮ್ನ ಯೂಸ್ ಮಾಡಿಕೊಂಡು ತೆಗಿತಾ ಇರ್ತಾರೆ. ಓಲ್ಡ್ ಇಂಡಸ್ ಎಲ್ಲಾನು ತೆಗಿಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ ಅಲ್ಲ. ಸೊ ಒಂದು ವೆಲ್ಲಿಂದ ಒಂದು ತೆಗಿಬೇಕಂದ್ರೆ ಸೊ ಈ ಮೆಕ್ಯಾನಿಸಮ್ನ ಯೂಸ್ ಮಾಡಿಕೊಂಡು ನಾವು ಎಲ್ಲ ವೆಲ್ಲಿಂದ ಆಯಿಲ್ ರಿಫೈನ್ಸ್ನ ತೆಗಿಬೋದು. ಸೊ ಔಟ್ ದಿ ಮೋಷನ್ ಕ್ಯಾನ್ ಬಿ ಅಕರಿಂಗ್. ಯು ಕ್ಯಾನ್ ಸಿ ದಿಸ್ ಆನಿಮೇಷನ್ ವಿಡಿಯೋ. ಸೊ ಎಟ್ ದ ಟೈಮ್ ಯು ಕ್ಯಾನ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್. So this is your animation video, what happens exactly, what is the way going to relative motion occurring. So the blue color part, you can see the entire blue color part, what you can see, this is a fixed link. Entire blue color part, there is no relative motion occurring. So it is called as a frame. So next we can see the green color link. So that is green color link, you can see this green color link you can see. So this green color link is your crank. So this link is your connecting rod, and this maroon color link is your lever. So that one end of the lever is connected to connecting rod. This red color link is your piston. So you can see the piston rod. You can see the piston inside the cylinder. It will be reciprocating. Okay, so we are giving rotary motion to crank, so that rotary motion is converted into reciprocating motion. So that rotary motion is converted into reciprocating motion of your piston. And so this is about your beam engine. Okay, so what we are going to write here, beam engine consisting of what are the parts? So first point as usual as shown in the figure, and second part is your, it consisting of 4 links: crank, connecting rod, lever, piston, cylinder. Next, each part, the frame is a fixed link, crank is a rotating link, it will rotate about a fixed point. So that the crank forms, you can write another one point, the cranks will be is in a turning pair. Next, the connecting rod will connect crank and lever. The lever oscillates about the fixed point. It will reciprocate inside the cylinder. So the crank forms turning pair and piston forms sliding pair. This mechanism is used to convert rotary motion into reciprocating motion. Rotary motion into reciprocating motion. So rotary motion to reciprocating motion convert ಮಾಡಬೇಕಂದ್ರೆ ನಾವು ಇದನ್ನ ಯೂಸ್ ಮಾಡ್ತೀವಿ. Okay, next mechanism is coupler rod of locomotive or double crank mechanism. So what you mean by locomotives ಅಂದ್ರೆ ನಿಮ್ಗೆಲ್ಲ ಫೆಮಿಲಿಯರ್. ಲೋಕೋಮೋಟಿವ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಲೋಕೋಮೋಟಿವ್ ಅಂದ್ರೆ ಏನಂತ ಕರಿತೀವಿ? ಟ್ರೈನ್ಸ್. ಲೋಕೋಮೋಟಿವ್ ಅಂದ್ರೆ ಏನು? ಟ್ರೈನ್ಸ್ ನೇ ನಾವು ಲೋಕೋಮೋಟಿವ್ಸ್ ಅಂತ ಕರಿತೀವಿ. ಟ್ರೈನ್ಸ್ ಏನಂತ ಕರಿತೀವಿ ನಾವು? ಲೋಕೋಮೋಟಿವ್ಸ್. ಸೊ ಈ ಮೆಕ್ಯಾನಿಸಮ್ ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಲೋಕೋಮೋಟಿವ್ಸ್ ಹತ್ರ, ಅಂದ್ರೆ ಟ್ರೈನ್ ವೀಲ್ಸ್ ಹತ್ರ ನಾವು ಈ ಮೆಕ್ಯಾನಿಸಮ್ ನ ಯೂಸ್ ಮಾಡ್ತೀವಿ. ಇದರಲ್ಲಿ ಎಷ್ಟು ಕ್ರಾಂಕ್ಸ್ ಇದಾವೆ ಅಂದ್ರೆ ಅಲ್ಲಿ ನೇಮ್ ಇಂಡಿಕೇಟ್ ಮಾಡ್ತಾ ಇದೆ, ಡಬಲ್ ಕ್ರ್ಯಾಂಕ್ ಮೆಕ್ಯಾನಿಸಮ್. ಏನಂತ ಇದೆ ಇಲ್ಲಿ? ಡಬಲ್ ಕ್ರ್ಯಾಂಕ್ ಮೆಕ್ಯಾನಿಸಮ್. ಸೊ ಅಂದ್ರೆ ಇದರಲ್ಲಿ ಎಷ್ಟು ಕ್ರಾಂಕ್ಸ್ ಇರ್ತವೆ? ದೇರ್ ಆರ್ ಟೂ ಕ್ರಾಂಕ್ಸ್ ವಿಲ್ ಬಿ ಪ್ರೆಸೆಂಟ್ ಇನ್ಸೈಡ್ ದಿಸ್ ಮೆಕ್ಯಾನಿಸಮ್. ಹೌ ಮೆನಿ ಕ್ರಾಂಕ್ಸ್? 2 ಕ್ರಾಂಕ್ಸ್ ಇರ್ತವೆ. ಯಾವ್ಯಾವು? ಯು ಕ್ಯಾನ್ ಸಿ ಹಿಯರ್. ದಿಸ್ ಇಸ್ ಇಮೇಜ್. ಯು ಕ್ಯಾನ್ ಸಿ ದಿಸ್ ಇಸ್ ದ ಇಮೇಜ್ ಆಫ್ ಯುವರ್ coupler rod of locomotive. So you can see what are the parts. So here this hatching indicates frame. This hatching indicates frame. So frame is a fixed link. This hatching indicates frame. This frame is a fixed link. Here we have 2 cranks. This is crank A. This is crank B. So in between these 2 cranks, there is a coupler rod. The coupler rod is connecting these 2 cranks. ಈ 2 cranks ನ coupler rod or connecting rod ಅಂತ ಕರೀತಾರೆ. coupler rod ಅಂತ ಕರಿಬಹುದಿಲ್ಲ, connecting rod ಅಂತಾನೂ ಕರಿಬಹುದು. So this connecting rod will connect 2 cranks. You can see this point B ಹತ್ರ point C ಗೆ ಏನ್ ಮಾಡ್ತಾ ಇದೆ? coupler rod connect ಆಗಿದೆ. ಸೊ ಇಲ್ಲಿ ಫ್ರೇಮ್ ಅನ್ನೋದೊಂದಿದೆ. ದಿಸ್ ಫ್ರೇಮ್ ವಿಲ್ ಮೇಂಟೈನ್ ಎಕ್ಸಾಕ್ಟ್ ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ 2 ಕ್ರ್ಯಾಂಕ್ಸ್. ಅಂದ್ರೆ ಈ ಕ್ರ್ಯಾಂಕ್ ಸೆಂಟರ್ ಪಾಯಿಂಟ್ ಲಿಂದ
ಈ ಕ್ರ್ಯಾಂಕ್ ಸೆಂಟರ್ ಪಾಯಿಂಟ್ಗೆ ಎಕ್ಸಾಕ್ಟ್ಲಿ ಮೇಂಟೈನ್ ಮಾಡಬೇಕು ಫ್ರೇಮ್, ಹೆಚ್ಚು ಕಮ್ಮಿ ಇರಬಾರ್ದು. ಸೊ ದ ಫ್ರೇಮ್ ಶುಡ್ ಬಿ ಮೇಂಟೈನ್ ಎಕ್ಸಾಕ್ಟ್ ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕ್ರ್ಯಾಂಕ್ಸ್. ಕ್ರ್ಯಾಂಕ್ ಎಲ್ಲಿಂದ ಕ್ರ್ಯಾಂಕ್ ಬಿಗೆ ಎಕ್ಸಾಕ್ಟ್ ಸೆಂಟರ್ ಡಿಸ್ಟೆನ್ಸ್ನ ಈ ಫ್ರೇಮ್ ಅನ್ನೋದು ಮೇಂಟೈನ್ ಮಾಡುತ್ತೆ. ಸೊ ನೆಕ್ಸ್ಟ್ ಕನೆಕ್ಟಿಂಗ್ ರೋಡ್ ಏನ್ ಮಾಡ್ತಾ ಇದೆ, ಇಟ್ ವಿಲ್ ಕನೆಕ್ಟ್ ಟೂ ಕ್ರ್ಯಾಂಕ್ಸ್ ಅಟ್ ದಿ ಬಿ ಪಾಯಿಂಟ್ ಟು ಸಿ ಪಾಯಿಂಟ್ಗೆ ಕನೆಕ್ಟಿಂಗ್ ರಾಡ್ ಕನೆಕ್ಟ್ ಆಗ್ತಾ ಇದೆ. ಸೊ ವೆನ್ ಎವರ್ ಇಂಜನ್ ಸ್ಟಾರ್ಟ್ ಆಗಿದ ತಕ್ಷಣ ಏನಾಗ್ತಾ ಇದೆ, ಈ ವೀಲ್ಸ್ ಏನಾಗ್ತಾ ಇರ್ತವೆ, ಸ್ಟಾರ್ಟ್ಸ್ ಟು ರೊಟೇಟ್. ದ ಟೂ ಕ್ರ್ಯಾಂಕ್ಸ್ ಆರ್ ಫಾರ್ಮಿಂಗ್ ಟರ್ನಿಂಗ್ ಪೇರ್. ಎರಡು ಕ್ರ್ಯಾಂಕ್ಸ್ ಏನಾಗ್ತಾ ಇದಾವೆ, ರೊಟೇಟಿಂಗ್ ಆಗ್ತಾ ಇರ್ತವೆ. ಸೊ ರೋಟರಿ ಮೋಷನ್ ಲಿದ್ದ ಏನಾಗ್ತಾ ಇರುತ್ತೆ, ಟ್ರೈನು ಲೀನಿಯರ್ ಮೋಷನ್ಗೆ ಕನ್ವರ್ಟ್ ಮಾಡುತ್ತೆ. ಲೀನಿಯರ್ ಮೋಷನ್ ಅಂದ್ರೆ ಟ್ರೈನ್ ಈ ತರ ಟ್ರ್ಯಾಕ್ ಮೇಲೆ ಫಾರ್ವರ್ಡ್ ಹೋಗ್ತಾ ಇರ್ತಾ ಇದೆ. ಸೊ ದಿಸ್ ಮೋಷನ್ ಈ ತರ ಫಾರ್ವರ್ಡ್ ಹೋಗ್ತಾ ಇರೋ ಮೋಷನ್ ಏನಂತ ಕರಿತೀವಿ ನಾವು, ಲೀನಿಯರ್ ಮೋಷನ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ ದಿ ಅನಿಮೇಟೆಡ್ ವಿಡಿಯೋ ನೋಡ್ಬೋದು. ಸೊ ನಿಮ್ಗೆ ಯಾವ ತರ ಇದು ಅಕ್ಕರಿಂಗ್ ಆಗ್ತಾ ಇದೆ. ಸೊ ವೇರ್ ಇಸ್ ದ, ಸೊ ವಾಟ್ ಆರ್ ದ ಲಿಂಕ್ಸ್ ಏನಿದಾವೆ, ಸೊ ಈ ಅನಿಮೇಷನ್ ವಿಡಿಯೋನಲ್ಲಿ. ಸೊ ದಿಸ್ ಈಸ್ ಫ್ರೇಮ್. ಸೊ ಈ ಸೆಂಟರ್ ಪಾಯಿಂಟ್ ಏನ್ ಮಾಡಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ಫ್ರೇಮ್ಗೆ. ಸೊ ದಿಸ್ ಈಸ್ ಏನಿದೆ, ಕನೆಕ್ಟಿಂಗ್ ರಾಡ್. ಸೊ ದಿಸ್ ಒನ್ ಕ್ರ್ಯಾಂಕ್ ಅಂಡ್ ದಿಸ್ ಈಸ್ ಅನದರ್ ಕ್ರ್ಯಾಂಕ್. ದೀಸ್ ಆರ್ ದಿ ಪಾರ್ಟ್ಸ್. ಸೊ ಯು ಕ್ಯಾನ್ ಸಿ ದಿಸ್ ಹೌ ಇಟ್ ವಿಲ್ ಬಿ ವರ್ಕ್ಸ್. ಸೊ ಏನಾಗ್ತಾ ಇದೆ ಅಲ್ಲಿ, whenever engine start agide movement aagta irbekadre the wheels starts to rotate first. So that is the cranking. So the crank is a rotating element. The two wheels starts to rotate aagta irtave. So whenever the two wheels starts to rotate, at the time what happened, the train will be moving in linear manner. Andre linear motion andre ಫಾರ್ವರ್ಡ್ ಮೋಷನ್ ಅಕ್ಕರಿಂಗ್ ಆಗ್ತಾ ಇರುತ್ತೆ. ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಆಗ್ತಾ ಇರಂಗಿಲ್ಲ, ರೆಸಿಪ್ರೋಕೇಟಿಂಗ್ ಮೋಷನ್ ಆಗ್ತಾ ಇದೆ. ರೆಸಿಪ್ರೋಕೇಟಿಂಗ್ ಅಂದ್ರೆ ಫಾರ್ವರ್ಡ್ ಹೋಗೋದು ಮತ್ತೆ ಹಿಂದಕ್ಕೆ ಬರೋದು, ಫಾರ್ವರ್ಡ್ ಬ್ಯಾಕ್ ಕಂಟಿನ್ಯೂಸ್ ಆಗಿಲ್ಲ, ಹೋಗ್ತಾ ಇದ್ರೆ ಇಟ್ ವಿಲ್ ಮೂವಿಂಗ್ ಫಾರ್ವರ್ಡ್ ಡೈರೆಕ್ಷನ್, ಇಲ್ಲ ಅಂದ್ರೆ ಇಟ್ ವಿಲ್ ಮೂವಿಂಗ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಸೊ ದಟ್ ಈಸ್ ವಾಟ್ ಲೀನಿಯರ್ ಮೋಷನ್. So in this mechanism is used to convert rotary motion into linear motion. Rotary motion into linear motion ge convert agutte. So where we can use this mechanism? So this mechanism is used in train wheels or locomotive. Locomotive wheels andre eno, train wheels. Now idanna train wheels hatra ee mechanism na use ಮಾಡ್ತೀವಿ. So you can write down the points. ಏನಂತ ಬರಿಬಹುದು points? It is called as a double crank mechanism. So it consisting of four links: frame, crank, coupler rod. Next, the frame should have to maintain exact center distance. Andre eno, exactly from center point of the one crank fix ಮಾಡಬೇಕು, ಇನ್ನು ಒಂದು center point of another crank fix ಮಾಡಬೇಕು. So next, the coupler rod or connecting rod ಅಂತಾನು ಕರಿಬಹುದು. It connects the two cranks ನ connect ಮಾಡೋದಕ್ಕೆ ನಾವು coupler rod ಯೂಸ್ ಮಾಡ್ತೀವಿ. ಸೊ ದಿಸ್ ಮೆಕ್ಯಾನಿಸಮ್ ಇಂದ ಏನು ಕನ್ವರ್ಟ್ ಮಾಡ್ತಾ ಇದೀವಿ, ರೋಟರಿ ಮೋಷನ್ ಇಂಟು ಲೀನಿಯರ್ ಮೋಷನ್ಗೆ ಕನ್ವರ್ಟ್ ಮಾಡೋದಕ್ಕೆ ಈ ಮೆಕ್ಯಾನಿಸಮ್ನ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ವೇರ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಮೆಕ್ಯಾನಿಸಮ್ ಇನ್ ಟ್ರೈನ್ ವೀಲ್ಸ್. ಎಲ್ಲಿ ಯೂಸ್ ಮಾಡ್ತೀವಿ ಈ ಮೆಕ್ಯಾನಿಸಮ್ನ ನಾವು, ಟ್ರೈನ್ ವೀಲ್ಸ್ ಅಲ್ಲಿ ಈ ಮೆಕ್ಯಾನಿಸಮ್ನ ನಾವು ಯೂಸ್ ಮಾಡ್ತೀವಿ. So these two mechanisms. So these two mechanisms. What are these two mechanisms? So that is what beam engine and coupler rod. These two mechanisms are inversions of 4-bar chain. These two mechanisms are inversions of your 4-bar chain ಗೆ ಇವೆರಡು mechanisms inversion. You can see here this is about beam engine. So rotary motion to reciprocating motion convert ಮಾಡುತ್ತೆ. This is about points beam engine ಬಗ್ಗೆ. So same thing. Next our mechanism, this is about your coupler rod of locomotive. In this coupler rod of locomotive ಅಲ್ಲಿ ಏನಾಗ್ತಾ ಇದೆ, what happens, it will converting. So it will converting ಏನಾಗ್ತಾ ಇದೆ, ರೋಟರಿ ಮೋಷನ್ ಟು ಲೀನಿಯರ್ ಮೋಷನ್ಗೆ ಕನ್ವರ್ಟ್ ಮಾಡೋದಕ್ಕೆ ನಾವು ಈ ಮೆಕ್ಯಾನಿಸಮ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಮೆಕ್ಯಾನಿಸಮ್ ಈಸ್ ಪೆಂಡುಲಮ್ ಪಂಪ್ ಆರ್ ಬುಲ್ ಇಂಜನ್. ಪೆಂಡುಲಮ್ ಪಂಪ್ ಆರ್ ಬುಲ್ ಇಂಜನ್. ಸೊ this is the inversion of single slider crank mechanism. ನಾವು ಆಲ್ರೆಡಿ 2 mechanism ಡಿಸ್ಕಸ್ ಮಾಡಿವಲ್ಲ. ಸೊ that 2 mechanisms are inversion of 4-bar chain. So your beam engine and coupler rod of locomotive are the inversions of 4-bar chain. So this pendulum pump or bull engine. So students don't get confused. So beam engine is different, bull engine is different. So beam engine andre crank and lever mechanism or beam engine anta kariteve. So pendulum pump ge another name bull engine. So this is the inversion of single slider crank mechanism. This is the inversion of single slider crank mechanism. How it will be? Yav tar irutte idu? You can see. Let us see.
So this is the image of your single slider. Sorry, this is the image of your bee bull engine. This is image of bull engine or pendulum pump. Pump anta ide nodri. So pump. So ಏನೇನಿದಾವ ಇದರಲ್ಲಿ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಈ ಲಿಂಕ್ಸ್ ಏನು ಬೇಕು ನಮಗೆ ಈ ಮೆಕ್ಯಾನಿಸಮ್ ಅಪ್ಟೆಂಡ್ ಆಗಬೇಕಂದ್ರೆ ಸೊ ಯು ಕ್ಯಾನ್ ಸಿ ದಿಸ್ ಈಸ್ ಯುವರ್ ಕ್ರ್ಯಾಂಕ್ ಸೊ ಈ ಲಿಂಕ್ ಬಂದ್ಬಿಟ್ಟು ಕನೆಕ್ಟಿಂಗ್ ರಾಡ್ ಸೊ ಈ ಎ ಪಾಯಿಂಟ್ ಹತ್ರ ಹಿಂಜ್ ಪಾಯಿಂಟ್ ಫಾರ್ ಯುವರ್ ಪಿಸ್ಟನ್ ಮತ್ತೆ ಕನೆಕ್ಟಿಂಗ್ ರಾಡ್ ಎರಡನ್ನ ಈ ಎ ಪಾಯಿಂಟ್ ಹತ್ರ ಹಿಂಜ್ ಮಾಡಿದ್ದಾರೆ ಪೊಸಿಷನ್ ಫಿಕ್ಸ್ ಮಾಡಿದ್ದಾರೆ. So next this is a cylinder is a fixed link. Here also cylinder is a fixed link. Next we have a piston. This is a piston. Piston is a reciprocating link. So these are the links. So it consisting of crank, connecting rod, piston, cylinder and piston rod. So these are the links. So what each link function already nimage gottagta ide image nodida takshana ಏನು ಅನಿಸ್ತಾ ಇದೆ. So cylinder is a fixed link. You can see here the cylinder is fixed, so that cylinder is a fixed link. Obviously hatching indicates fixing. Next crank. So what is the function of crank here? So what happened, crank enagta ide illi dotted lines indicate ಮಾಡ್ತಾ ಇದ್ವಿ. So in this mechanism the crank and connecting rod are oscillating link. So every time crank ಅಂದ್ರೆ rotating link ಇದೆ ಅಂತ ಫಿಕ್ಸ್ ಆಗಬೇಡ್ರಿ. ಇಲ್ಲಿ ಏನಾಗ್ತಾ ಇದೆ, the crank and connecting rod are oscillating link and having oscillatory motion. ಎಸ್ ಏನಾಗ್ತಾ ಇದೆ ಇಲ್ಲಿ ಕ್ರ್ಯಾಂಕ್ಗೆ ಮತ್ತೆ ಕನೆಕ್ಟಿಂಗ್ ರಾಡ್ ನಡುವೆ ಯಾವ ತರ ಮೋಷನ್ ಇದೆ ನಮಗೆ ಇಲ್ಲಿ ಆಸಿಲೇಟರಿ ಮೋಷನ್ ಇದೆ. ಯಾವ ಮೋಷನ್ ಇದೆ, ಆಸಿಲೇಟರಿ ಮೋಷನ್ ಇದೆ. ಸೊ ಅದೇ ತರ ವೆನೆವರ್ ದಿ ಕ್ರ್ಯಾಂಕ್ ಅಂಡ್ ಕನೆಕ್ಟಿಂಗ್ ರಾಡ್ ಗೆಟ್ ಆಸಿಲೇಟ್ಸ್ ದ ಪಿಸ್ಟನ್ ರಾಡ್ ಏನಾಗ್ತಾ ಇರುತ್ತೆ ಈ ತರ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ಯಾವ್ದಕ್ಕೋಸ್ಕರ ಆಗುತ್ತೆ, ಇಲ್ಲಿ ಕನೆಕ್ಷನ್ ಇದೆ. ಯಾವ್ದಾದಕ್ಕೆ, ಕನೆಕ್ಟಿಂಗ್ ರಾಡ್ಗೆ ಮತ್ತೆ ಪಿಸ್ಟನ್ ರಾಡ್ ನಡುವೆ ಏನಿದೆ ಇಲ್ಲಿ ಪಾಯಿಂಟ್ ಎ ಹತ್ರ ಇಂಜ್ ಮಾಡಿರೋದ್ರಿಂದ ಸೊ ಏನಾಗ್ತಾ ಇರುತ್ತೆ, ಪಿಸ್ಟನ್ ವಿಲ್ ಗೆಟ್ ರೆಸಿಪ್ರೋಕೇಟ್ಸ್ ಇನ್ಸೈಡ್ ದಿ ಸಿಲಿಂಡರ್. ಪಿಸ್ಟನ್ ವಿಲ್ ರೆಸಿಪ್ರೋಕೇಟ್ಸ್ ಇನ್ಸೈಡ್ ದಿ ಸಿಲಿಂಡರ್. ಎದಕ್ಕೋಸ್ಕರ ಆಗುತ್ತೆ, ಇಲ್ಲಿ ನಾವು ಇನ್ಪುಟ್ ಮೋಷನ್ ಕ್ರಾಂಕ್ಗೆ ಮತ್ತೆ ಕನೆಕ್ಟಿಂಗ್ ರಾಡ್ ನಡುವೆ ನಾವು ಆಸಿಲೇಟರಿ ಮೋಷನ್ ನಾವು ಇನ್ಪುಟ್ ಕೊಡ್ತಾ ಇದೀವಿ. ಸೊ ದಟ್ ಆಸಿಲೇಟರಿ ಮೋಷನ್ ಇಸ್ ಕನ್ವರ್ಟೆಡ್ ಇಂಟು ರೆಸಿಪ್ರೋಕೇಟಿಂಗ್ ಮೋಷನ್ ಆಫ್ ಪಿಸ್ಟನ್ ಬೈ ಮೀನ್ಸ್ ಆಫ್ ಪಿಸ್ಟನ್ ರಾಡ್. ಸೊ ನೀವು ನೋಡ್ಬೋದು, ಇದು ನೀವೆಲ್ಲರೂ ನೋಡಿದ್ರಿ. ಸೊ ಎಲ್ಲಿ ನೋಡಿರ್ತೀರಂತ ಯು ಕ್ಯಾನ್ ಸಿ. ಸೊ ದಿಸ್ ಪಂಪ್, ನೀವೆಲ್ಲ ಈ ಪಂಪ್ ಆಪರೇಟ್ ಮಾಡಿರಲ್ಲ, ಸೊ ಎಲ್ಲರಿಗೂ ಗೊತ್ತು ಹೌದಿಲ್ಲ, ನೀವೆಲ್ಲ ನೋಡಿರ್ತೀರಿ ಮೆಕ್ಯಾನಿಸಮ್ನ. ಸೊ ಏನೇನಿದಾವೆ ಇಲ್ಲಿ, ಸೊ ಇದು ಲಾಂಗರ್ ಲಿಂಕ್ ಇದೆಲ್ಲ ಇದು ಕನೆಕ್ಟಿಂಗ್ ರಾಡ್. ದಿಸ್ ಲಾಂಗರ್ ಲಿಂಕ್ ಇದೆಲ್ಲ ಇದು ಕನೆಕ್ಟಿಂಗ್ ರಾಡ್. ಇಲ್ಲಿ ಸ್ಮಾಲರ್ ಲಿಂಕ್ ಇದೆಲ್ಲ, ಸೊ ದಿಸ್ ಸ್ಮಾಲರ್ ಲಿಂಕ್ ಈಸ್ ಕ್ರ್ಯಾಂಕ್. ಸೊ ಇಲ್ಲೊಂದು ಲೈನ್ ಆಗ್ತಾ ಇದೆಲ್ಲ, ಸೊ ದಿಸ್ ಈಸ್ ಪಿಸ್ಟನ್ ರಾಡ್. ಸೊ ಇದ್ರ ಒಳಗಡೆ ಒಂದು ಸ್ಲೈಡ್ ಆಗ್ತಾ ಇದೆ ನೋಡ್ರಿ ಅಪ್ ಅಂಡ್ ಡೌನ್, ದಟ್ ಈಸ್ ವಾಟ್ ಪಿಸ್ಟನ್. ಸೊ ಈ ಗ್ರೀನ್ ಕಲರ್ ಲಿಂಕ್ ಏನು ಅನ್ಕರಿ, ಸಿಲಿಂಡರ್ ಅನ್ಕರಿ. ಸೊ ದೀಸ್ ಅಬೌಟ್ ಲಿಂಕ್ಸ್. ಸೊ ನೋಡ್ರಿ, ನೀವು ಕನೆಕ್ಟಿಂಗ್ ರಾಡ್ಗೆ ಯಾವ ಮೋಷನ್ ಕೊಡ್ತಾ ಇದ್ರಿ, ಯು ಆರ್ ಗಿವಿಂಗ್ ಆಸಿಲೇಟರಿ ಮೋಷನ್. ನೀವು ಬೋರ್ವೆಲ್ ಅಲ್ಲಿ ಬೋರ್ ಹೊಡಿಬೇಕಾದ್ರೆ ಏನ್ ಮಾಡ್ತಾ ಇರ್ತೀರಿ, ಯು ಆರ್ ಗಿವಿಂಗ್ ಏನೇ ಆಸಿಲೇಟರಿ ಮೋಷನ್ ಕೊಡ್ತೀರಿ. ಸೊ ಆ ತರ ಆಸಿಲೇಟರಿ ಮೋಷನ್ ಕೊಟ್ಟಿದಾಗೆ ಏನಾಗ್ತಾ ಇದೆ, ಪಿಸ್ಟನ್ ಏನಾಗ್ತಾ ಇದೆ, ಇನ್ಸೈಡ್ ದಿ ಸಿಲಿಂಡರ್ ರೆಸಿಪ್ರೋಕೇಟಿಂಗ್ ಆಗ್ತಾ ಇದೆ. ಸೊ ಆ ಡ್ಯೂ ಟು ಆ ರೆಸಿಪ್ರೋಕೇಟಿಂಗ್ ಮೋಷನ್ ವಾಟರ್ ಏನಾಗ್ತಾ ಇದಾವೆ, ಕೆಳಗಿಂದ ಬಂದು ಹೊರಗಡೆ ಡಿಸ್ಚಾರ್ಜ್ ಆಗ್ತಾ ಇದೆ. ನೋಡ್ರಿ, ವಾಟರ್ ಬಂದು ಏನಾಗ್ತಾ ಇದಾವ, ವಾಲ್ ಓಪನ್ ಆಗ್ತಾ ಇದೆ ಡ್ಯೂ ಟು ಪಿಸ್ಟನ್ ರೆಸಿಪ್ರೋಕೇಶನ್. ವಾಲ್ ಏನಾಗ್ತಾ ಇದೆ, ಓಪನ್ ಅಂಡ್ ಕ್ಲೋಸ್ ಆಗ್ತಾ ಇದೆ. ಸೊ ಡ್ಯೂ ಟು ದಟ್ ಏನಾಗ್ತಾ ಇದಾವೆ, ವಾಟರು ಪಂಪಿಂಗ್ ಆಗ್ತಾ ಇದೆ ಹೊರಗಡೆ. ಸ್ಟೂಡೆಂಟ್ಸ್, ದಿಸ್ ಇಸ್ ಅಬೌಟ್ ಪೆಂಡುಲಮ್ ಪಂಪ್. ದಿಸ್ ಇಸ್ ಅಬೌಟ್ ಪೆಂಡುಲಮ್ pump. Very simple, very simple. So what are the links we required for pendulum pump? We required cylinder, crank, connecting rod, piston rod and piston. So in this mechanism we are going to giving input motion is oscillatory motion. For that crank ಗೆ ಮತ್ತೆ connecting rod ಗೆ ಏನ್ ಕೊಡ್ತಾ ಇದೀವಿ ನಾವು, oscillatory motion ಕೊಡ್ತಾ ಇದೀವಿ. So that oscillatory motion is converted into reciprocating motion. That oscillatory motion is converted into reciprocating motion of piston inside the cylinder. So it means finally ಈ ಮೆಕ್ಯಾನಿಸಮ್ ಎದಕ್ಕೋಸ್ಕರ ಯೂಸ್ ಮಾಡ್ತಾ ಇದೀವಿ, ಏನ್ ಕನ್ವರ್ಟ್ ಮಾಡ್ತಾ ಇದೀವಿ, ನಾವು ಒನ್ ಟೈಪ್ ಆಫ್ ಇನ್ಪುಟ್ ಕೊಡ್ತಾ ಇದೀವಿ. ಏನ್ ಇನ್ಪುಟ್ ಕೊಡ್ತಾ ಇದೀವಿ, ಆಸಿಲೇಟರಿ ಮೋಷನ್ ಇನ್ಪುಟ್ ಕೊಟ್ರೆ ರೆಸಿಪ್ರೋಕೇಟಿಂಗ್ ಮೋಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಮೆಕ್ಯಾನಿಸಮ್ ಈಸ್ ಯೂಸ್ಡ್ ಟು ಕನ್ವರ್ಟ್ ವಿಚ್ ಮೋಷನ್, ಆಸಿಲೇಟರಿ ಮೋಷನ್ ಇಂಟು
ರೆಸಿಪ್ರೊಕೇಟಿಂಗ್ ಮೋಷನ್. ಆಸಿಲೇಟರಿ ಮೋಷನ್ ಟು ರೆಸಿಪ್ರೊಕೇಟಿಂಗ್ ಮೋಷನ್ ಕನ್ವರ್ಟ್ ಮಾಡೋದಕ್ಕೆ ನಾವು ಈ ಮೆಕ್ಯಾನಿಸಮ್ನ ಯೂಸ್ ಮಾಡ್ತೀವಿ. ಓಕೆ, we can see the points, how to write the points. So we can write first point, pendulum pump or bull engine, very very important. So pendulum pump ge another name is bull engine. So exam nalli nimage bull engine adru kelbodu, beam engine adru kelbodu. So bull engine andre different, beam engine andre different. So engine beam ide anta eradu get confusion agi eradunu mix ಮಾಡಿ ಬರಬಾರದು. So pendulum pump andre bull engine. Crank and slotted lever mechanism andre beam engine. So don't get confused. So ಇದರಲ್ಲಿ ಏನೇನಿರ್ತಾವ, ಪಿನ್ ಎ ಪಾಯಿಂಟ್ ಇದೆಲ್ಲ ಅದು ಪಿನ್ ಪಾಯಿಂಟ್, ಕನೆಕ್ಟಿಂಗ್ ರಾಡ್, ಕ್ರ್ಯಾಂಕ್, ಪಿಸ್ಟನ್, ಸಿಲಿಂಡರ್. ಸೊ ಇದರಲ್ಲಿ ಕ್ರ್ಯಾಂಕ್ ಅಂಡ್ ಕನೆಕ್ಟಿಂಗ್ ರಾಡ್ ಗೆಟ್ ಆಸಿಲೇಟ್ಸ್ so that the piston will be reciprocates inside the cylinder and the pin is hinged at the top. Hinge ಅಂದ್ರೆ ಏನು, ಫಿಕ್ಸ್ ಮಾಡೋದು. ಹಿಂಜ್ ಮಾಡ್ತೀವಿ ಈ ತರ. ಹಿಂಜ್ ಮಾಡಂದ್ರೆ ಫಿಕ್ಸ್ ಮಾಡೋದು. So next, finally, mechanism is used to convert oscillatory motion to reciprocating motion. So this is about your single slider crank channel one inversion. ಯಾವುದು inversion ಇದು? Pendulum pump or bull engine. Another one inversion ಇದೆ, that is what, crank and slotted lever mechanism. So we shall discuss in the next session. So today's session ನಾವು ಏನೇನು ಡಿಸ್ಕಸ್ ಮಾಡಿವಿ, ಒಂದು 4 bar chain inversions, ಎರಡು inversion ಡಿಸ್ಕಸ್ ಮಾಡಿವಿ. ಒಂದು beam engine, ಇನ್ನು ಒಂದು coupler rod of locomotive, and single slider ನಲ್ಲಿರೋ ಒಂದು ಇನ್ವರ್ಷನ್ ಮಾತ್ರ ಡಿಸ್ಕಸ್ ಮಾಡಿವಿ, that is what, pendulum pump. ಇನ್ನು ಒಂದು ಇನ್ವರ್ಷನ್ ಇದೆ ಸಿಂಗಲ್ ಸ್ಲೈಡರ್ದು, that is crank and slotted lever mechanism ಅಂತ, very very important mechanism. We shall discuss in the next session ಅಲ್ಲಿ ನಾವು ಅದನ್ನ